ಕಮರ್ಷಿಯಲ್ ಸಿಲಿಂಡರ್ ಬೆನ್ನಲ್ಲೇ ಆಟೋ ಎಲ್ಪಿಜಿ ದರ ಕೂಡ ಏರಿಕೆಯಾಗಿದೆ. ಬೆಲೆ ಏರಿಕೆಯ ಬಿಸಿ ಈಗ ಆಟೋ ಚಾಲಕರನ್ನು ತೀವ್ರವಾಗಿ ತಟ್ಟಿದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಹಾಗೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ರೆ, ಇದೀಗ ಆಟೋ ಎಲ್ಪಿಜಿ ದರ ಏರಿಕೆಯೂ ಸಂಭವಿಸಿದೆ. ಈ ಬೆಲೆ ಏರಿಕೆ ಅವರ ಮೇಲೆ ಹೆಚ್ಚುವರಿಯಾದ ಭಾರವಾಗ್ತಾ ಇದೆ. ಇದರಿಂದ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇಂದಿನಿಂದ ಆಟೋ ಎಲ್ಪಿಜಿ ದರದಲ್ಲಿ 5.73 ಪೈಸೆಯಷ್ಟು ಏರಿಕೆ ಜಾರಿಗೆ ಬಂದಿದೆ. ನಿನ್ನೆವರೆಗೂ ಆಟೋ ಎಲ್ಪಿಜಿ ಲೀಟರ್ಗೆ 89 ರೂಪಾಯಿ 35 ಪೈಸೆ ಇತ್ತು. ಆದರೆ ಇಂದು ದಿಢೀರ್ ಏರಿಕೆಯಿಂದ ಆ ದರ ನೇರವಾಗಿ 95.08 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಒಂದೇ ದಿನದಲ್ಲಿ ಲೀಟರ್ಗೆ 5 ರೂಪಾಯಿ 73 ಪೈಸೆ ಹೆಚ್ಚಾಗಿದೆ. ಮೇ 1 ಅಂದರೆ ಇಂದಿನಿಂದ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ದರ ಭಾರೀ ಹೆಚ್ಚಳವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾದ ಕೆಲವೇ ದಿನಗಳಲ್ಲೇ ಆಟೋ ಎಲ್ಪಿಜಿ ದರದಲ್ಲೂ ಇಂತಹ ಏರಿಕೆ ಕಂಡು ಬಂದಿರೋದು ಆಟೋ ಚಾಲಕರ ಆರ್ಥಿಕ ಪರಿಸ್ಥಿತಿಗೆ ದೊಡ್ಡ ಹೊಡೆತವಾಗಿದೆ. ಈಗಾಗಲೇ ದೈನಂದಿನ ಖರ್ಚು, ವಾಹನದ ನಿರ್ವಹಣೆ, ಇಎಂಐ, ಇನ್ಶೂರೆನ್ಸ್ ಮೊದಲಾದ ವೆಚ್ಚಗಳನ್ನು ಹೊತ್ತುಕೊಂಡು ಸಾಗುತ್ತಿರುವ ಚಾಲಕರಿಗೆ ಇಂತಹ ಇಂಧನ ದರ ಏರಿಕೆ ತಲೆನೋವು ಹೆಚ್ಚಿಸಿದೆ. ಸರ್ಕಾರಿ ಸ್ವಾಮ್ಯದ ಆಟೋ ಎಲ್ಪಿಜಿ ಬಂಕ್ಗಳಲ್ಲಿ ಈ 5.73 ಪೈಸೆ ದರ ಹೆಚ್ಚಳ ಅಧಿಕೃತವಾಗಿ ಜಾರಿಯಾಗಿದೆ. ಅಂದರೆ ಇಂಥ ಬಂಕ್ಗಳಲ್ಲಿ ಎಲ್ಲಾ ಕಡೆ ಒಂದೇ ರೀತಿಯ ಹೊಸ ದರವನ್ನು ಅನುಸರಿಸಲಾಗ್ತಾ ಇದೆ. ಆದರೆ ಖಾಸಗಿ ಬಂಕ್ಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಒಂದೊಂದು ಖಾಸಗಿ ಬಂಕ್ನಲ್ಲಿ ಒಂದೊಂದು ದರ ಇರುವ ಪರಿಸ್ಥಿತಿ ಕಂಡುಬರ್ತಿದೆ. ಇದರಿಂದ ಆಟೋ ಚಾಲಕರು ಗೊಂದಲಕ್ಕೀಡಾಗ್ತಿದ್ದಾರೆ. ಕಡಿಮೆ ದರ ಇರುವ ಬಂಕ್ ಹುಡುಕ್ತಾ ದೂರ ಹೋಗಬೇಕಾದ ಪರಿಸ್ಥಿತಿ ಕೆಲವರಿಗೆ ಎದುರಾಗಬೇಕಾಗಬಹುದು. ದರ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕನಿಷ್ಠ ಬಾಡಿಗೆ ಹೆಚ್ಚಿಸುವ ಬಗ್ಗೆ ಚಿಂತನೆ ನಡೆಸುವ ಸ್ಥಿತಿ ಬರಬಹುದು. ಆದರೆ ಜನರ ಮೇಲೂ ಈಗಾಗಲೇ ಬೆಲೆ ಏರಿಕೆಯ ಒತ್ತಡ ಇರೋದ್ರಿಂದ ಬಾಡಿಗೆ ಹೆಚ್ಚಳ ಮಾಡಿದರೆ ಪ್ರಯಾಣಿಕರ ಸಂಖ್ಯೆಯ ಮೇಲೂ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಎರಡೂ ಕಡೆ ಸಿಕ್ಕಾಕೊಂಡಂಗಾಗಿದೆ. ಒಂದು ಕಡೆ ಇಂಧನದ ಬೆಲೆ ಏರಿಕೆ, ಮತ್ತೊಂದು ಕಡೆ ಬಾಡಿಗೆ ಹೆಚ್ಚಿಸಿದರೆ ಪ್ರಯಾಣಿಕರ ಅಸಮಾಧಾನ. ಈ ಎರಡರ ನಡುವೆ ಸಮತೋಲನ ಸಾಧಿಸೋದು ಸುಲಭವಲ್ಲ. ದಿನಗೂಲಿ ಆಧಾರದಲ್ಲಿ ಬದುಕ್ತಾ ಇರುವ ಅನೇಕ ಆಟೋ ಚಾಲಕರಿಗೆ ಪ್ರತಿ ಲೀಟರ್ಗೆ ಕೇವಲ ರೂಪಾಯಿ ಹೆಚ್ಚಳವೇ ದಿನಾಂತ್ಯದಲ್ಲಿ ನೂರಾರು ರೂಪಾಯಿಗಳಷ್ಟು ಹೆಚ್ಚುವರಿ ವೆಚ್ಚವಾಗಿ ತಿರುಗುತ್ತೆ. ಇದರಿಂದ ಅವರ ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಮನೆ ಬಾಡಿಗೆ ಮೊದಲಾದವುಗಳಿಗೆ ಹೊಡೆತ ಬೀಳುತ್ತೆ. ಒಂದು ಕಡೆ ಇಂಧನದ ಬೆಲೆ ಏರಿಕೆ, ಮತ್ತೊಂದು ಕಡೆ ಬಾಡಿಗೆ ಹೆಚ್ಚಿಸಿದರೆ ಪ್ರಯಾಣಿಕರ ಅಸಮಾಧಾನ. ಈ ಎರಡರ ನಡುವೆ ಸಮತೋಲನ ಸಾಧಿಸೋದು ಸುಲಭವಲ್ಲ. ದಿನಗೂಲಿ ಆಧಾರದಲ್ಲಿ ಬದುಕ್ತಾ ಇರುವ ಅನೇಕ ಆಟೋ ಚಾಲಕರಿಗೆ ಪ್ರತಿ ಲೀಟರ್ಗೆ ಕೆಲ ರೂಪಾಯಿ ಹೆಚ್ಚಳವೇ ದಿನಾಂತ್ಯದಲ್ಲಿ ನೂರಾರು ರೂಪಾಯಿಗಳಷ್ಟು ಹೆಚ್ಚುವರಿ ವೆಚ್ಚವಾಗಿ ತಿರುಗುತ್ತೆ. ಇದರಿಂದ ಅವರ ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಮನೆ ಬಾಡಿಗೆ ಮೊದಲಾದ ಮೂಲಭೂತ ಅಗತ್ಯಗಳ ಮೇಲೂ ಪರಿಣಾಮ ಬೀಳುವ ಸಾಧ್ಯತೆ ಇದೆ.